ನೇಹಾ ಹತ್ಯೆ ವಿಚಾರದಲ್ಲಿ ಹೇಳಿಕೆ ನೀಡೋ ಬರದಲ್ಲಿ ಕಾಂಗ್ರೆಸ್ ನಾಯಕರು ಬ್ಯಾಕ್ ಟು ಬ್ಯಾಕ್ ಎಡವಟ್ಟುಗಳನ್ನ ಮಾಡಿಕೊಳ್ತಿದ್ದಾರೆ. ಪ್ರಾರಂಭಿಕ ಹಂತದಲ್ಲೇ ಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರ ಹೇಳಿಕೆ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅದಾದ ನಂತರದಲ್ಲಿ ನಿನ್ನೆ ಸಚಿವ ಶಿವಾನಂದ ಪಾಟೀಲ್ ಬೆನ್ನಲ್ಲೇ ಇವತ್ತು ವಿನಯ್ ಕುಲಕರ್ಣಿ ಸರದಿ. ಸರ್ಕಾರ ಎಲ್ಲಾ ಕಡೆ ಕಾಯ್ಕೊಂಡಿರಕ್ಕಾಗತ್ತಾ ಅನ್ನೋ ಹೇಳಿಕೆಯನ್ನ ನೀಡಿ ಮತ್ತೊಂದು ಎಡವಟ್ಟಿಗೆ ಹಾದಿ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರು. ಹಾವೇರಿಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಸರ್ಕಾರ ಎಲ್ಲಾ ಕಡೆ ಕಾವಲನ್ನ ಕೊಡೋಕ್ ಆಗತ್ತಾ ಅನ್ನೋ ಪ್ರಶ್ನೆ ಕೇಳೋ ಮೂಲಕ ಕಾಲೇಜಿಗೆ ನುಗ್ಗಿ ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿನಯ್ ಕುಲಕರ್ಣಿ. ನಿನ್ನೆ ಮೊನ್ನೆ ಆಕಸ್ಮಿಕ ಯಾವುದೋ ಒಂದು ಘಟನೆ ಆದ್ರೆ ಅದನ್ನೇ ಚುನಾವಣೆ ವಿಷಯ ಮಾಡ್ಕೊಳಿಕ್ ಹೊಂಟಾರೆ. ಇವತ್ತು ಇಡೀ ಬಿಜೆಪಿ ಅವರು ಇವತ್ತು ರಾಜ್ಯ ತುಂಬಾ ರೋಡ್ ಮೇಲೆ ಇದ್ದಾರೆ. ಈ ಪತ್ರಕರ್ತರು ಬರದೇ ಬರೀತಾರೆ ಅವ್ರ ಬಗ್ಗೆ. ಇಂಥ ಘಟನೆಗಳು ಆಕಸ್ಮಿಕವಾಗಿ ಕರ್ನಾಟಕದಲ್ಲಿ ಬಹಳಷ್ಟಾಗಿದಾವೆ. ನಿರಂಜನ್ ಹಿರೇಮಠದಲ್ಲಿ ನನ್ನ ಅತ್ಯಂತ ಆತ್ಮೀಯ ಗೆಳೆಯ. ಆಮೇಲೆ ನಾವು ಜೊತೆನೆ ಕೂಡಿ ಬೆಳೆದಂಥವ್ರು. ಇವತ್ತು ಅವ್ರ ಮಗಳಿಗೆ ಆದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಆದ್ರೆ ಬೇರೆ ಅಲ್ಲ. ಅದು ನಮಗೆಲ್ಲರಿಗೂ ನೋವು ಇದ್ದಿದ್ದ ಆ ಪ್ರಶ್ನೆ ಬೇರೆ. ಇದ್ರೊಳಗೆ ಇವನ್ನೆಲ್ಲ ಚುನಾವಣೆಗೆ ಬಳಸ್ಕೊಳ್ಳುವಂಥ ವ್ಯವಸ್ಥೆ ಇತ್ತಲ್ಲ, ಈ ವ್ಯವಸ್ಥೆಯಿಂದ ರಾಜಕಾರಣ ಮಾಡೋದು, ಆಮ್ಯಾಗ ಒಂದು ಕೋಮಿನ ಮೇಲೆ ರಾಜಕಾರಣ ಮಾಡುವಂಥ ವ್ಯವಸ್ಥೆ ಇತ್ತಲ್ಲ, ಇದು ಭಾಳ ವಿಚಿತ್ರವಾದಂಥ ಸಂಗತಿ ಇದು. ಆಮೇಲೆ ಯಾವುದನ್ನೋ ತೊಗೊಂಡು ಯಾವುದಕ್ಕೂ ಹಚ್ಚಾಕಂದ್ರೆ ಯಾವುದೋ ಸರ್ಕಾರ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಇಂಥ ಘಟನೆಗಳಿಗೆ ಏನು ಸರ್ಕಾರ ಎಲ್ಲ ಕಡೆ ಕಾಯಕ್ಕಾಗತ್ತಾ? ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿದೆ. ಒಂದ್ ಕಡೆ ತನಿಖೆಯನ್ನ ಕೂಡ ಸಿಐಡಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ತನಿಖೆಯ ಒಂದಷ್ಟು ಇನ್ಸೈಡ್ ಮಾಹಿತಿನ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಾ ಇದೆ. ನೇಹಾ ಹತ್ಯೆಯ ಬಗ್ಗೆ ಫಯಾಜ್ ಜಾಡು ಹಿಡಿದು ಹೊರಟಿದೆ ಸಿಐಡಿ. ರಿಪಬ್ಲಿಕ್ ನೇಹಾ ಹತ್ಯೆಯ ಇಂಚಿಂಚು ಮಾಹಿತಿ. ನೇಹಾ ಹತ್ಯೆಗೆ ಫಯಾಜ್ ಸಿದ್ಧತೆ ಹೇಗಿತ್ತು ಗೊತ್ತಾ? ಫಯಾಜ್ ಕುರಿತು ಆತಂಕಕಾರಿ ವಿಷಯ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಕೊಲೆ ಮಾಡುವ 5 ದಿನ ಮುನ್ನ ಫಯಾಜ್ ಚಾಕು ಖರೀದಿ ಮಾಡಿದ್ದ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಧಾರವಾಡದಲ್ಲಿ ಚಾಕು ಖರೀದಿ ಮಾಡಿದ್ದ ಫಯಾಜ್ ಚಾಕು ಖರೀದಿ ಮಾಡಿ ಬ್ಯಾಗ್ ನಲ್ಲಿ ಇಟ್ಕೊಂಡಿದ್ದಂತೆ ಈ ಫಯಾಜ್. ನನಗೆ ಸಿಗದ ನೇಹಾ ಯಾರಿಗೂ ಸಿಗಬಾರದು ಅನ್ನೋ ಹಾಗೆ ಪ್ರತಿ ಕ್ಷಣವೂ ನೇಹಾಳ ಚಲನವಲನದ ಮೇಲೆ ಫಯಾಜ್ ಕಣ್ಣು ಇತ್ತು. ಏಪ್ರಿಲ್ 18ರಂದು ನೇಹಾ ಹತ್ಯೆ ಮಾಡೋದಕ್ಕೆ 2.5 ಗಂಟೆ ಆಕೆಗಾಗಿ ಕಾದು ನಿಂತಿದ್ದ ಫಯಾಜ್ ಅನ್ನೋದ್ರ ಆತಂಕಕಾರಿ ಮಾಹಿತಿ ಇದು. 5 ದಿನಕ್ಕೂ ಮುಂಚೆ ಚಾಕು ಖರೀದಿ ಮಾಡ್ತಾನೆ. ಆತನ ಮನಸ್ಥಿತಿ ಹೇಗಿತ್ತು ಅಂದ್ರೆ, ತಾನು ಪ್ರೀತಿ ಮಾಡಿರುವ ನೇಹಾ ಇನ್ಯಾರಿಗೂ ಕೂಡ ಸಿಗಬಾರದು ಅನ್ನುವಂತ ಹಾಗೆ. ಆ ಹಾಗೆನ ಮುಂದುವರಿಸಿ ಆಕೆಯ ಕೊಲೆಯಲ್ಲಿ ಅದನ್ನ ಅಂತ್ಯಗೊಳಿಸಿದ್ದಾನೆ ಎನ್ನುವಂತಹ ವಿಚಾರ ಸಿಐಡಿಯ ತನಿಖೆಯ ಸಂದರ್ಭದಲ್ಲಿ ಈ ಎಲ್ಲಾ ಮಾಹಿತಿ ಒಂದೊಂದೇ ಹೊರಗಡೆ ಬರ್ತಾ ಇದೆ. 6 ದಿನ ಕಸ್ಟಡಿಗೆ ಪಡೆದುಕೊಂಡಿರೋದು ಫಯಾಜನ್ನ. ಸದ್ಯ ವಿಚಾರಣೆಗೆ ಒಳಪಡಿಸಿದಾಗ ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅಧಿಕಾರಿಗಳು. ಕಾಂಗ್ರೆಸ್ನ ಮುಖಂಡ ಸಾಮ್ ಪಿತ್ರೋಡ ಆಸ್ತಿ ಮರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಡಿರುವ ಹೇಳಿಕೆ ಇದೀಗ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ, ವಿವಾದಕ್ಕೆ ಗ್ರಾಸವಾಗಿದೆ. ವಿವಾದವನ್ನೇ ಎಬ್ಬಿಸಿದೆ. ರಾಹುಲ್ ಗಾಂಧಿ ಅವರ ಪರಮಾಪ್ತ ಸಾಮ್ ಪಿತ್ರೋಡ ಆಸ್ತಿ ಮರು ಹಂಚಿಕೆಯ ಹೇಳಿಕೆ ಸೆಲ್ಫ್ ಗೋಲ್ ಹೊಡಿತಾ ಕಾಂಗ್ರೆಸ್ ಪಕ್ಷ ಈ ಹೇಳಿಕೆಯ ಮೂಲಕ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ. ಪಿತ್ರೋಡ ಮಾತು ಹೊಸ ವಿವಾದವನ್ನ ಹುಟ್ಟುಹಾಕಿದೆ. ಕಾಂಗ್ರೆಸ್ ನಾಯಕನ ಮಾತು.